ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ನವೀನ್ ಕುಮಾರ್. ದೇವರ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ. ನೀವಾಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂತಲೇ ನಾನು ಭಾವಿಸ್ತೀನಿ. ಇವತ್ತು ಧ್ಯಾನಿಸುವಂತಹ ವಿಷಯ ಏನಂತಂದರೆ, ಅದಕ್ಕಿಂತ ಮೊದಲು ನಾನು ಹೇಳುವಂಥ ವಿಷಯಗಳು ಬಹಳಷ್ಟು ಜನರಿಗೆ ಬೇಸರ ಆಗಬಹುದು. ಆದರೂ ಹೇಳಲೇಬೇಕು, ಹೇಳ್ತೀನಿ ಕೂಡ. ಯಾರಿಗೆ ಬೇಸರ ಆದರೂ, ಬೇಸರವಾಗದೇ ಇದ್ದರೂ ವಾಕ್ಯವನ್ನು ಇರೋದನ್ನು ಇದ್ದಂಗೆ ಹೇಳೋದಕ್ಕೆ ನನಗೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಇನ್ನು ವಿಷಯಕ್ಕೆ ಬಂದರೆ, ಅನೇಕ ಜನರು ಸೇವೆಗೆ ಬರ್ತಾ ಇದ್ದಾರೆ. ನಾನು ಸೇವೆಗೆ ಬರೋರನ್ನು ಅಡ್ಡಿ ಮಾಡೋದಿಲ್ಲ, ಬರಬಾರ್ದು ಅಂತ ಹೇಳೋದಿಲ್ಲ. ಬದಲಾಗಿ ನೀವೆಲ್ಲ ಸೇವೆ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಆದರೆ ಒಂದು ಕಂಡೀಷನ್, ವಾಕ್ಯವನ್ನೋದು ಅಧ್ಯಯನ ಮಾಡಿರುವಂಥ ವ್ಯಕ್ತಿ ಆಗಿರಬೇಕು, ವಾಕ್ಯ ಗೊತ್ತಿರುವಂಥ ವ್ಯಕ್ತಿ ಆಗಿರಬೇಕು. ವಾಕ್ಯವು ಗೊತ್ತಿಲ್ಲದೆ ಅಂಥ ವ್ಯಕ್ತಿಗಳು ಬಂದು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ, ಅಂದರೆ ಅವರಿಗೆ ಅವರ ಅಭಿಪ್ರಾಯಗಳನ್ನು ಸಭೆಯಲ್ಲಿ ಹಂಚ್ಕೊಳ್ಳೋದಾದರೆ, ಅವರ ಅಭಿಪ್ರಾಯಗಳನ್ನು, ಅವರ ಅನುಭವಗಳನ್ನು ಇಲ್ಲಿ ಸಭೆಯಲ್ಲಿ ಹೇಳಕ್ಕೆ ಬಂದರೆ ಅದು ವಾಕ್ಯ ಒಪ್ಪೋದಿಲ್ಲ. ವಾಕ್ಯ ಏನಿದೆಯೋ ಅದನ್ನೇ ಹೇಳುವಂಥ ವ್ಯಕ್ತಿ ಆಗಿರಬೇಕು. ಅನುಭವಗಳು, ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಸಭೆ ಅನ್ನೋದು ಆ ಒಂದು ಸ್ಟೇಜ್ ಅಲ್ಲ. ಅದರಿಂದ ವಾಕ್ಯ ಗೊತ್ತಿರುವಂಥ ವ್ಯಕ್ತಿ ಆಗಿರಬೇಕು. ಅದೇ ರೀತಿಯಲ್ಲಿ ಸಭೆಗೆ ಹೊಸದಾಗಿ ಸೇರಿರುವಂತಹ ವ್ಯಕ್ತಿ ಆಗಿರಬಾರದು. ನಾವು ಈ ರೀತಿ ಹೇಳ್ಕೊಳ್ಳೋದಕ್ಕಿಂತ ಬೈಬಿಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡೋಣ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದಾಗಿದೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾನು ಓದ್ತಾ ಇರುವಂತಹ ವಾಕ್ಯ ಕನ್ನಡದಲ್ಲೇ ಓದಿದ್ದೀನಿ, ಎಲ್ಲರಿಗೂ ಅರ್ಥವಾಗೇ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಂತಹ ಇದರಂತೆ ಈ ಎಲ್ಲ ಅರ್ಹತೆಗಳು ನಿಮ್ಮಲ್ಲಿ ಇರೋದಾದರೆ ನೀವು ಖಂಡಿತವಾಗಿಯೂ ನೀವು ಸಭೆಯಲ್ಲಿ ಸೇವೆಯನ್ನು ಮಾಡಬಹುದು. ನೋಡಿ, ಇನ್ನೊಂದ್ಸರಿ ಓದ್ತೀನಿ. ದೋಷಾರೋಪಣೆ ಇಲ್ಲದವನು ಅಂದರೆ ಯಾವುದೇ ರೀತಿಯಾದಂಥ ದೋಷಾರೋಪಣೆ ಇರಬಾರದಂತೆ ಸಭೆಯ ಅಧ್ಯಕ್ಷನಿಗೆ. ಅದೇ ರೀತಿ ಏಕಪತ್ನಿಯುಳ್ಳವನು ಅಂದರೆ ಒಂದೇ ಹೆಂಡತಿ ಆಗಿರಬೇಕು, ಒಂದೇ ಮದುವೆ ಆಗಿರಬೇಕು, ಒಬ್ಬರೇ ಹೆಂಡತಿಯಾಗಿ ಇರಬೇಕು ಅವರಿಗೆ. ಅಂದರೆ ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಕಾಮನ್ ಆಗಿ ಆ ವ್ಯಕ್ತಿಗೆ ಮದುವೆ ಆಗಿರಬೇಕು ಅಂತ ಗೊತ್ತಾಗುತ್ತೆ. ಯಾಕಂತಂದರೆ ಇವತ್ತಿನ ದಿನದಲ್ಲಿ ಅನೇಕ ಜನರು ಮದುವೆ ಇಲ್ಲದಂಥ ವ್ಯಕ್ತಿಗಳು ಬಂದು ನಾವು ಸೇವೆ ಮಾಡ್ತೀವಿ ಅಂತ ಸೇವೆ ಮಾಡ್ತಾ ಇದ್ದಾರೆ. ಇದು ತಪ್ಪು. ಮದುವೆ ಇಲ್ಲದಂಥ ವ್ಯಕ್ತಿಗಳು ಸಭೆಯಲ್ಲಿ ಸೇವೆ ಮಾಡುವುದಂದರೆ ಬೋಧಿಸುವುದು ತಪ್ಪು. ಸೇವಕನಿಗಿರಬೇಕಾಗಿರುವಂಥ ಅರ್ಹತೆ ಏನಂತಂದರೆ, ಖಂಡಿತವಾಗಿಯೂ ಆ ವ್ಯಕ್ತಿಗೆ ಮದುವೆಯಾಗಿರಬೇಕು. ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅಂದರೆ ಮದ್ಯಾಸಕ್ತಿ ಇಲ್ಲದವನು ಅಂತ ವಾಕ್ಯ ಇದೆ. ಅಂದರೆ ಕುಡಿಯುವಂಥ ಅಭ್ಯಾಸ ಇರಬಾರದು. ಹಾಗೆ ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಗೊತ್ತಲ್ಲ. ಅತಿಥಿಗಳನ್ನು ಗೌರವಿಸುವಂಥ ವ್ಯಕ್ತಿ, ತನಗೆ ಸತ್ಕಾರ ಮಾಡುವಂಥ ಒಬ್ಬ ಹೃದಯವಂತ ವ್ಯಕ್ತಿ ಆಗಿರಬೇಕು. ಅದೇ ರೀತಿ ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅಂದರೆ ಆ ವ್ಯಕ್ತಿ ಬೋಧಿಸುವುದರಲ್ಲಿ ಪ್ರವೀಣನ, ಬುದ್ಧಿವಂತ ಅಂದರೆ ಚೆನ್ನಾಗಿ ಗೊತ್ತಿರೋವನಾಗಿರಬೇಕು, ಅರ್ಥವಾಗುವ ರೀತಿಯಲ್ಲಿ ಆ ವ್ಯಕ್ತಿಗೆ ಸಭೆಗೆ ಬೋಧಿಸುವವನಾಗಿರಬೇಕು ಅಂತ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರದು. ಅಂದರೆ ಕುಡಿದು ಜಗಳವಾಡುವವನು ಅಂದರೆ
ಕುಡಿದಿರ ಕೂಡ ಜಗಳ ಆಡುವವರು ಇರ್ತಾರೆ. ಸೊ ಆ ರೀತಿ ಅವನು ಇರಬಾರ್ದು, ಕುಡಿದು ಜಗಳವಾಡುವವನು ಇರಬಾರದು. ಹಾಗೆ ನೋಡೋದಾದರೆ ಸಾತ್ವಿಕನು ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು. ನೋಡಿ, ದ್ರವ್ಯಾಶೆ ಅನ್ನೋದರಲ್ಲಿ ನೋಟ್ ಮಾಡ್ಕೊಳ್ರಿ. ದ್ರವ್ಯಾಶೆ ಅಂತಂದರೆ ಹಣದಾಸೆ ಇಲ್ಲದವನಾಗಿರಬೇಕು. ಯಾಕಂತಂದರೆ ಇವತ್ತು ಸಭೆಗಳಲ್ಲಿ ನಾವು ನೋಡೋದಾದರೆ ಕಾಣಿಕೆಗಳ ಹೆಸರಿನಲ್ಲಿ, ದಶಮ ಭಾಗಗಳ ಹೆಸರಿನಲ್ಲಿ ಒಂದು ಕಾಣಿಕೆ ಹಿಡಿಯುವಂತಹ ಒಂದು ಚೀಲವನ್ನು ಇಟ್ಕೊಂಡು ಕೆಲವು ಸಭೆಗಳಲ್ಲಿ ಕವರ್ಗಳನ್ನ, ಬ್ಯಾಗ್ಗಳನ್ನ ಅಥವಾ ಇನ್ನೊಂದು ಚೀಲ, ಅದಕ್ಕೆ ಕಾಣಿಕೆ ಹಿಡಿಯೋದಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ಚೀಲವನ್ನು ಇಟ್ಕೊಂಡು ಸಭೆಯಲ್ಲಿರುವಂಥ ಜನರ ಹತ್ತಿರಕ್ಕೆ, ಅವರ ಮುಖದ ಹತ್ತಿರಕ್ಕೆ ತಗೊಂಡೋಗಿ ಇಟ್ಕೊಂಡು ಕಾಣಿಕೆಯನ್ನು ವಸೂಲಿ ಮಾಡ್ತಾ ಇರ್ತಾರೆ. ಇದು ದೊಡ್ಡ ತಪ್ಪು. ಇದೆಲ್ಲನೂ ದ್ರವ್ಯಾಶೆ ಉಳ್ಳವನು ಮಾಡ್ತಾನೆ. ಆದರೆ ವಾಕ್ಯ ಅಂದರೆ ಸಭಾಧ್ಯಕ್ಷನು ಇವಕ್ಕೆ ದೂರ ಇರಬೇಕು, ದ್ರವ್ಯಾಶೆ ಇಲ್ಲದವನಾಗಿರಬೇಕು ಅಂತ ವಾಕ್ಯ ನಮಗೆ ಬೋಧಿಸುತ್ತೆ. ಆದರೆ ಕಾಣಿಕೆ ಕೊಡೋದು ತಪ್ಪ ಅಂತ ನೀವು ಕೇಳೋದಾದರೆ, ಕಾಣಿಕೆ ಕೊಡೋದು ತಪ್ಪಲ್ಲ. ಆದರೆ ಕಾಣಿಕೆ ಕೇಳುವುದು, ಕಾಣಿಕೆಗಾಗಿ ಪ್ರಸಂಗಗಳು ಮಾಡುವುದು ತಪ್ಪು. ಆದರೆ ಕಾಣಿಕೆ ತಗೊಳ್ಳೋದು, ಕಾಣಿಕೆ ಬಾಕ್ಸ್ ಅನ್ನೋದು ಒಂದು ಕಡೆ ಅದು ಇರಬೇಕೇ ಹೊರತು ಪ್ರತಿ ವಿಶ್ವಾಸಿಯ ಹತ್ತಿರಕ್ಕೆ ಹೋಗಿ ಕಾಣಿಕೆ ಹಿಡಿಯೋದು ಅನ್ನೋದು ತುಂಬ ತಪ್ಪಾಗುತ್ತೆ. ಕಾಣಿಕೆ ಆ ರೀತಿ ಹಿಡಿಯೋದು ಅದೊಂದು ರೀತಿಯಾದಂತಹ ಭಿಕ್ಷೆ ಬೇಡದ ಹಾಗೆ. ಆದರೆ ಸೇವಕನೆಂದು ಭಿಕ್ಷಕನಾಗಿರಬಾರದು. ಸಭೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನಾವು ಪ್ರಾರ್ಥನೆ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡೋರಾಗಿರ್ತಾರೆ. ಸೊ ಕಾಣಿಕೆಯನ್ನು ಕೊಡೋದಕ್ಕೆ ದೇವರೇ ವಿಶ್ವಾಸಿಗಳೇ ಪ್ರೇರೇಪಣೆ ಮಾಡ್ತಾರೆ. ಸೊ ಖಂಡಿತವಾಗಿಯೂ ಸಭೆಯನ್ನು, ಸಭಾಧ್ಯಕ್ಷನನ್ನು ಪೋಷಿಸುವಷ್ಟು ಸಾಮರ್ಥ್ಯ ದೇವರಿಗಿದೆ. ಸೊ ನಾವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಬಂದದರಲ್ಲಿ ನಾವು ಒಂದು ಕುಟುಂಬವನ್ನು ಪೋಷಿಸಿಕೊಳ್ಳಬೇಕೇ ಹೊರತು ಪ್ರತಿ ವಿಶ್ವಾಸಿಯ ಹತ್ತಿರಕ್ಕೆ ಹೋಗಿ ನಾವು ಕಾಣಿಕೆ ಇಡುವುದು ತುಂಬ ತಪ್ಪಾಗಿರುತ್ತೆ. ಸೊ ಆ ರೀತಿ ಮನಸ್ಸುಳ್ಳವನು ಸೇವಕನಾಗಲಿಕ್ಕೆ ಅರ್ಹತೆ ಇಲ್ಲ. ದ್ರವ್ಯಾಶೆಯುಳ್ಳವನಾಗಿರಬಾರದು, ಮದ್ಯಾಸಕ್ತಿ ಇರುವವನಾಗಿರಬಾರದು, ಜಗಳವಾಡುವವನಾಗಿರಬಾರದು. ಅದೇ ರೀತಿ ನಾವು ನೋಡೋದಾದರೆ ಏಕಪತ್ನಿಯುಳ್ಳವನಾಗಿರಬೇಕು. ಇನ್ನು ನಾವು ಮುಂದಕ್ಕೆ ನೋಡೋದಾದರೆ ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ನೋಡಿ, ಮಕ್ಕಳನ್ನು ಹೆಂಗಂತೆ, ಮಕ್ಕಳನ್ನು ಪೂರ್ಣ ಗೌರವದಿಂದ ತನ್ನ ಅಧೀನದಲ್ಲಿಟ್ಟುಕೊಂಡು, ಯಾರು ಅಂದರೆ ತನ್ನ ಅಧೀನದಲ್ಲಿಟ್ಟುಕೊಂಡು ಕುಟುಂಬವನ್ನು, ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಅಂದರೆ ಇದರಲ್ಲಿ ಮೇಲೆ ಏಕಪತ್ನಿಯುಳ್ಳವನಾಗಿರಬೇಕು ಅನ್ನೋದರಲ್ಲಿ ಮತ್ತು ಕುಟುಂಬವನ್ನು ಚೆನ್ನಾಗಿ ಆಳುವವನು ಅನ್ನುವಂಥ ವಿಷಯದಲ್ಲಿ ಕೂಡ ನಮಗೆ ಕಾಮನ್ ಪಾಯಿಂಟ್ ಏನು ಕಾಣಿಸುತ್ತೆ ಅಂದರೆ ಆ ವ್ಯಕ್ತಿಗೆ ಮದುವೆ ಆಗಿರಬೇಕು ಅಂತ ಕಾಣಿಸುತ್ತೆ. ಸೊ ಖಂಡಿತವಾಗಿಯೂ ಆ ವ್ಯಕ್ತಿಗೆ ಮದುವೆ ಆಗಿರಬೇಕು. ಮದುವೆ ಇಲ್ಲದಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಬೋಧಿಸುವುದಕ್ಕೆ ಅರ್ಹನಲ್ಲ. ಸೊ ಏಕಪತ್ನಿಯುಳ್ಳವನಾಗಿರಬೇಕು. ತಿರ್ಗ ಮದುವೆ ಅಂತಂದರೆ 2-3 ಮದುವೆಗಳು ಮಾಡಿಕೊಂಡಿರುವ ವ್ಯಕ್ತಿಗೆ ಅಲ್ಲಿ ಬಂದು ನಿಂತ್ಕೊಂಡು ಬೋಧಿಸೋದಕ್ಕೆ ಅರ್ಹತೆ ಇಲ್ಲ. ಸೊ ಯಾಕೆ ಅಂತಂದರೆ ಇಲ್ಲಿ ನಾವು ನೋಡೋದಾದರೆ ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವವನು? ಅಂದರೆ ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೆ ಗೊತ್ತಿಲ್ಲದಂಥ ವ್ಯಕ್ತಿ ಸಭೆಯನ್ನು ಏನು ನೋಡ್ಕೊಳ್ತಾನೆ ಅಂತ ವಾಕ್ಯ ಹೇಳುತ್ತೆ. ಸೊ ಅದರಿಂದ ಕುಟುಂಬದ ವಿಷಯ ತಿಳಿದಿರುವಂಥ ವ್ಯಕ್ತಿ ಆಗಿರಬೇಕು, ಕುಟುಂಬವನ್ನು ಆಳುವಂಥ ವ್ಯಕ್ತಿ ಆಗಿರಬೇಕು. ಅದರಿಂದ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳೋನು ಸಭೆಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಇಲ್ಲಿ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ರೀತಿ ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂದರೆ ಹೊಸದಾಗಿ ಸಭೆಯಲ್ಲಿ ಬಂದು ಸೇರಿರ್ತಾನೆ, ಅವನು ಒಂದಿಷ್ಟು ಒಳ್ಳೆಯವನಾಗಿದ್ದ ತಕ್ಷಣವೇ ಒಂದಷ್ಟು ಸ್ವಲ್ಪ ಎಲ್ಲರ ಹತ್ರನೂ ಸ್ವಲ್ಪ ಅನ್ಯೋನ್ಯತೆಯಿಂದ ಅಥವಾ ಇರೋದರಲ್ಲಿ ಅವನು ಬುದ್ಧಿವಂತನಾಗಿದ್ದಾನೆ ಅಂತಂದರೆ ಕೆಲವ್ರು ಏನು ಮಾಡ್ತಾರಂದರೆ ಅವ್ರನ್ನ ಬೇಗನೆ ಒಂದು ಸೇವೆಯಲ್ಲಿ ಕಳಿಸ್ಬಿಡ್ತಾರೆ. ನೀವು ಸೇವೆ ಮಾಡಿ, ನೀವು ಅದು ಮಾಡಿ ಇದು ಮಾಡಿ ಅಂತ. ಹೊಸದಾಗಿ ಬಂದಿರೋಂಥ ವ್ಯಕ್ತಿಗೆ ಸಭೆಯನ್ನು ಆಳುವುದಕ್ಕೆ ಅಥವಾ ಸಭೆಯಲ್ಲಿ ಬೋಧಿಸುವುದಕ್ಕೆ ಬಿಡಬಾರದು. ಯಾಕಂತಂದರೆ ಆ ವ್ಯಕ್ತಿಯ ಯಾಕಂತಂದರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ
ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾ ವಿಧಿಗೆ ಒಳಗಾದನು. ಸೊ ಅದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ದೊಡ್ಡದಾಗೆ ಎಕ್ಸ್ಪ್ರೆಷನ್ ಮಾಡಬೇಕಾಗಿಲ್ಲ, ಯಾಕಂದರೆ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಇಲ್ಲಿ ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲೇ ಇಲ್ಲಿ ಬರೆದಿದ್ದಾರೆ. ಸೊ ಇದು ಸಭೆಯಲ್ಲಿ ಸೇವೆ ಮಾಡಬೇಕಾಗಿರುವಂತಹ ವ್ಯಕ್ತಿಗೆ ಇರಬೇಕಾಗಿರುವಂತಹ ಅರ್ಹತೆ, ಪಾಸ್ಟರ್ ಆಗಿ ಇರಬೇಕಾಗಿರುವಂಥ ವ್ಯಕ್ತಿಗೆ ಇರಬೇಕಾಗಿರುವಂತಹ ಅರ್ಹತೆ ಏನಂತಂದರೆ ಮದುವೆ ಆಗಿರಬೇಕು. ಅದು ಕೂಡ ಒಂದೇ ಮದುವೆ ಆಗಿರಬೇಕು, ಖಂಡಿತವಾಗಿಯೂ ಮದುವೆ ಆಗಿರಬೇಕು. ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ವ್ಯಕ್ತಿ ಆಗಿರಬೇಕು. ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು ಅಂತಂದರೆ ಓದ್ಕೊಂಡಿರಬೇಕು, ವಿದ್ಯಾವಂತನಾಗಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇನ್ನು ನೋಡೋದಾದರೆ ಮಾನಸ್ಥನಾಗಿರಬೇಕು, ದ್ರವ್ಯಾಶಿ ಇಲ್ಲದವನಾಗಿರಬೇಕು, ಕುಡಿದು ಜಗಳವಾಡುವವನಾಗಿರಬಾರದು, ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು, ಮುಖ್ಯವಾಗಿ ವಾಕ್ಯವು ಗೊತ್ತಿರುವಂಥ ವ್ಯಕ್ತಿಯಾಗಿರಬೇಕು. ವಾಕ್ಯವು ಗೊತ್ತಿಲ್ಲದೆ ಸ್ವಂತ ಅನುಭವಗಳನ್ನು, ಸ್ವಂತ ಅಭಿಪ್ರಾಯಗಳನ್ನು ಹೇಳುವಂಥ ವ್ಯಕ್ತಿಗೆ ಸಭೆಯಲ್ಲಿ ಸೇವೆ ಮಾಡುವ ಅರ್ಹತೆ ಇರೋದಿಲ್ಲ. ಸೊ ಇದರಿಂದ ಅನುಭವಗಳು ಮತ್ತು ಅಭಿಪ್ರಾಯಗಳು ಬೇಕಾಗಿಲ್ಲ. ಬೇಕಾಗಿರುವಂಥದ್ದು ಬೈಬಿಲ್ ಏನು ಹೇಳುತ್ತೋ ಅದರಂತೆ ಇರುವಂಥ ವ್ಯಕ್ತಿಗೆ ಮಾತ್ರ ಸೇವಕನಾಗಲಿಕ್ಕೆ ಅರ್ಹತೆ ಇದೆ. ಸೊ ಇದರಿಂದ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರ ಅಂತ ನಾನು ಭಾವಿಸುತ್ತಾ, ಸೊ ಅನೇಕ ಜನರಿಗೆ ಈ ಒಂದು ವಿಡಿಯೋಗಳು ಇಷ್ಟ ಆಗದೇ ಇರಬಹುದು, ಆದರೂ ಕೂಡ ನಾನು ಹೇಳುವಂಥದ್ದು ಬೈಬಿಲಲ್ಲಿ ಇರುವಂಥದ್ದೇ. ಸೊ ಥ್ಯಾಂಕ್ ಯು.